ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಮಾ. ಇವತ್ತು ಹೆಲ್ದಿ ಡ್ರಿಂಕ್, ಆರೋಗ್ಯಕರ ಪಾನೀಯ, ಇದು ಜೀರ್ಣಶಕ್ತಿಯನ್ನು ಸುಧಾರಿಸುತ್ತದೆ. ಇದು ಹೇಗೆ ಮಾಡೋದು, ನಾವು ಮನೆಯಲ್ಲೇ ಹೇಗೆ ತಯಾರಿ ಮಾಡಿ ಕುಡಿಯೋದು, ಮನೆಯಲ್ಲೇ ಇರುವ ಪದಾರ್ಥಗಳನ್ನು ಉಪಯೋಗಿಸಿ ನಾವು ಈ ಆರೋಗ್ಯಕರವಾದ ಪಾನೀಯವನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಲೆಮನ್ ಗ್ರಾಸ್. ಇದು ಹಸಿರು ಗಿಡವಾಗಿದ್ದು ಇದು ತಾಜಾ ನಿಂಬೆಹಣ್ಣಿನ ವಾಸನೆ ಮತ್ತು ರುಚಿಗಾಗಿ ಪ್ರಸಿದ್ಧವಾಗಿದೆ. ಇದು ಔಷಧೀಯ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಸುಲಭವಾಗಿ ನಾವು ಪಾಟಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ಬೆಳೆಸಬಹುದು. ನೋಡಿ ಫ್ರೆಂಡ್ಸ್, ಇದು ಲೆಮನ್ ಗ್ರಾಸ್. ಈ ಗಿಡ ತುಳಸಿ. ಇದು ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ. ನೀವು ಇದನ್ನು ಸದಾ ಪೂಜೆ ಮಾಡ್ತಾನೆ ಇರ್ತೀರ. ಇದರಲ್ಲೂ ಸಹ ಔಷಧೀಯ ಗುಣಗಳಿವೆ. ಉಸಿರಾಟದ ಸಮಸ್ಯೆ, ಜ್ವರ. ಈ ತುಳಸಿ ಎಲೆಗಳನ್ನು ಹಸಿರು ಚಹಾ ತಯಾರಿಕೆಗೆ ಉಪಯೋಗಿಸುತ್ತಾರೆ ಮತ್ತು ಅದು ಪರಿಸರವನ್ನು ಶುದ್ಧಗೊಳಿಸಿ ಒಳ್ಳೆಯ ಶಕ್ತಿಯನ್ನು ಹರಡುತ್ತದೆ. ಬ್ರಾಹ್ಮಿ ಅಥವಾ ಒಂದೆಲಗ ಅಂತ ಇದನ್ನು ಕರೀತಾರೆ. ಇದು ವಿವಿಧ ಔಷಧೀಯ ಗುಣಗಳನ್ನು ಸಹ ಹೊಂದಿದೆ. ಈ ಸೊಪ್ಪು ಇದು ಹಿಂದಿನಿಂದಲೂ ಆಹಾರ ಕ್ರಮ ಹಾಗೂ ಔಷಧಿಗೆ ತುಂಬ ಬಳಕೆ ಮಾಡ್ತಾಯಿದ್ರು. ಇದು ಮನಸ್ಸಿಗೆ ಶಮನ ನೀಡುವಂತಹ ಗುಣಗಳು ಸಹ ಇದರಲ್ಲಿ ಇದೆ. ಇವನ್ನೆಲ್ಲ ಹಾಕಿ ನಾವು ಹೇಗೆ ಒಂದು ಆರೋಗ್ಯಕರವಾದ ಪಾನೀಯ ಹೆಲ್ದಿ ಡ್ರಿಂಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇದು ಲೆಮನ್ ಗ್ರಾಸ್ ಮತ್ತು ನಾನಿಲ್ಲಿ ಒಂದು ನಿಂಬೆಹಣ್ಣು, ಒಂದೆಲಗ, ಶುಂಠಿ, ತುಳಸಿ ಎಲೆಗಳು. ಇದು 10ರಿಂದ 15 ತುಳಸಿ ಎಲೆಗಳು ತಗೊಂಡ್ರೂ ಏನೂ ಆಗಲ್ಲ, ನೀವು ಹಾಕ್ಬೋದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ಲೆಮನ್ ಗ್ರಾಸ್ನ ನಾನು ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೀವು ಒಂದು ಬೌಲ್ಗೆ ಹಾಕಿ, ಆಮೇಲೆ ಇದಕ್ಕೆ ಶುಂಠಿ ಸೇರಿಸ್ತಾ ಇದ್ದೀನಿ. 1 ಇಂಚಿನಷ್ಟು ಶುಂಠಿ. ನೆಕ್ಸ್ಟ್ ಇದಕ್ಕೆ ಬ್ರಾಹ್ಮಿ ಅಥವಾ ಒಂದೆಲಗ ಸೇರಿಸಿದ್ದೀನಿ. ಆಮೇಲೆ ಇದಕ್ಕೆ ತುಳಸಿ ಎಲೆಗಳು ಒಂದು 10ರಿಂದ 15 ಎಲೆಗಳನ್ನ ಸೇರಿಸಿದ್ದೀನಿ. ಇದಕ್ಕೆ 2 ಲೋಟ ಅಷ್ಟು ನೀರು ಹಾಕಬೇಕು ನೀವು. ಆಮೇಲೆ ಒಲೆ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಬಿಸಿ ಮಾಡಬೇಕು. 5 ನಿಮಿಷ ನೀವು ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಇವಾಗ ಬಿಸಿ ಮಾಡಬೇಕು. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ನಾನು ಇದನ್ನು 5 ನಿಮಿಷ ಕುದಿಸಿದ್ದೀನಿ. ಇದನ್ನು ನೆಕ್ಸ್ಟ್ ಒಂದು ಗ್ಲಾಸ್ಗೆ ನೀವು ಫಿಲ್ಟರ್ ಮಾಡ್ಕೊಳ್ಳಿ. ನೋಡಿ, ಇದು ಕಲರ್ ಹೇಗೆ ಬಂದಿದೆ ಅಂತ ನೋಡಿ. ಕಲರ್ ನೋಡಿ. ನೆಕ್ಸ್ಟ್ ಇದಕ್ಕೆ ನಿಂಬೆಹಣ್ಣು ಸೇರಿಸ್ಬೇಕು. 1 ಗ್ಲಾಸ್ಗೆ 2-3 ಡ್ರಾಪ್ ಆಗೋಷ್ಟು ನಿಂಬೆಹಣ್ಣು ಸೇರಿಸಿ ಸಾಕು. ನೆಕ್ಸ್ಟ್ ನಾನು ಇದಕ್ಕೆ ಜೇನುತುಪ್ಪ ಸೇರಿಸ್ತೀನಿ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಬಿಸಿ ಆರಿದ ಮೇಲೆ ಜೇನುತುಪ್ಪ ಸೇರಿಸ್ಬೇಕು. ನಾನು 1 ಸ್ಪೂನ್ ಜೇನುತುಪ್ಪ ಸೇರಿಸ್ತೀನಿ ಇಲ್ಲಿ. ಜೇನುತುಪ್ಪ ಸೇರಿಸಿ ಅದನ್ನು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ. ಇದನ್ನು ನೆಕ್ಸ್ಟ್ ಒಂದು ಗ್ಲಾಸ್ಗೆ ನೀವು ಫಿಲ್ಟರ್ ಮಾಡ್ಕೊಳ್ಳಿ.
ಇವತ್ತು ತೋರಿಸಿದ ಈ ಆರೋಗ್ಯಕರವಾದ ಪಾನೀಯಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಆರೋಗ್ಯವನ್ನು ಹೆಚ್ಚಿಸಲಿ ಸಹಾಯಕವಾಗಲಿ ಎಂಬುದು ನನ್ನ ಆಸೆ. ನಿಮ್ಮ ಆರೋಗ್ಯವನ್ನು ಕಾಪಾಡಿ ನಿಮ್ಮ ದೇಹವನ್ನು ತಾಜಾ ಮತ್ತು ಶಕ್ತಿಯುತವಾಗಿ ಇಟ್ಟುಕೊಳ್ಳಿ. ಇದರೊಂದಿಗೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದು ನನಗೆ ಭಾವನೆಯಾಗಿದೆ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಇಂತಹ ಹೆಚ್ಚಿನ ಆರೋಗ್ಯಕರ ಪಾನೀಯಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ನಾನೇ ನಿಮ್ಮ ಗೆಳತಿ ಪ್ರತಿಮಾ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.